ಬಂಗಾರಪ್ಪ ಇಹಲೋಕವನ್ನ ತ್ಯಜಿಸಿದ್ದಾರೆ. ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ಶಕುಂತಲಾ ಬಂಗಾರಪ್ಪ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕೆಲವೇ ಹೊತ್ತಿನ ಹಿಂದೆ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಅವರ ಪತ್ನಿ ಶಕುಂತಲಾ ಬಂಗಾರಪ್ಪ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನವನ್ನ ಹೊಂದಿದ್ದಾರೆ. ಅವರಿಗೆ 70 ವರ್ಷವಾಗಿತ್ತು. ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನವನ್ನ ಹೊಂದಿದ್ದಾರೆ. ಕ್ಯಾನ್ಸರ್ನಿಂದ ಹಲವು ಸಮಯದಿಂದ ಅವರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು. ಇವತ್ತು ಅವರು ಮಲ್ಯ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಇವರಿಗೆ 5 ಮಕ್ಕಳು, 3 ಹೆಣ್ಣು ಮಕ್ಕಳು, ಅದರ ಜೊತೆಗೆ 2 ಗಂಡು ಮಕ್ಕಳು. ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಅವರ ಪತ್ನಿಯಾಗಿರುವಂತಹ ಶಕುಂತಲಾ ಬಂಗಾರಪ್ಪ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಈಗ ಕೆಲವೇ ಹೊತ್ತಿನ ಹಿಂದೆ ಮಲ್ಯ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರು ಎಳೆದಿದ್ದಾರೆ. ಹಲವು ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರನ್ನ ಮಲ್ಯ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿತ್ತು. ಹಲವು ಸಮಯದಿಂದ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಆದರೆ ಈ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮಲ್ಯ ಆಸ್ಪತ್ರೆಯಲ್ಲಿ ಶಕುಂತಲಾ ಬಂಗಾರಪ್ಪ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. 1958ರಲ್ಲಿ ಬಂಗಾರಪ್ಪ ಅವರನ್ನ ಮದುವೆಯಾದಂತಹ ಶಕುಂತಲಾ ಬಂಗಾರಪ್ಪ ಅವರು ರೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ರು. ಸಾರ್ವಜನಿಕರೊಂದಿಗೆ ಬಹಳ ಸಂಯಮದಿಂದ ಒಂದು ವರ್ತಿಸ್ತಾ ಇದ್ರು. ಸೊ ಇವರಿಗೆ 5 ಮಕ್ಕಳು, 3 ಹೆಣ್ಣು ಮಕ್ಕಳು, ಹಾಗೆಯೇ 2 ಗಂಡು ಮಕ್ಕಳನ್ನ ಈಗ ಶಕುಂತಲಾ ಬಂಗಾರಪ್ಪ ಅವರು ಅಗಲಿದ್ದಾರೆ. ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಇವರ 2 ಪುತ್ರರಾದರೆ ಅನಿತಾ, ಗೀತಾ ಮತ್ತು ಸುಜಾತ ಇವರ 3 ಹೆಣ್ಣು ಮಕ್ಕಳು. ಈಗಾಗಲೇ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ಇವರು ನಿಧನವನ್ನು ಹೊಂದಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಹಲವು ದಿನಗಳಿಂದ ಇವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಆದರೆ ಇವತ್ತು ಈ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಸದಾಶಿವನಗರದ ಅವರ ನಿವಾಸದಲ್ಲಿ, ಬೆಂಗಳೂರಿನ ಸದಾಶಿವನಗರದ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಶಕುಂತಲಾ ಬಂಗಾರಪ್ಪ ಅವರು ವಿಧಿವಶಾದಂತಹ ಹಿನ್ನೆಲೆಯಲ್ಲಿ ನಾಳೆ ಸೊರಬದ ಬಂಗಾರಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಸೊ ಎಷ್ಟು ಹೊತ್ತಿಗೆ ಈ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಿದೆ. 70 ವರ್ಷದ ಶಕುಂತಲಾ ಬಂಗಾರಪ್ಪ ಅವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಮಲ್ಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ನಾಳೆ ಸೊರಬ ಬಳಿಯ ಬಂಗಾರಧಾಮದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಇವತ್ತು ಸದಾಶಿವ ನಗರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಸದಾಶಿವ ನಗರದ ನಿವಾಸದಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಸೊ ಹಲವು ದಿನಗಳಿಂದ ಶಕುಂತಲಾ ಬಂಗಾರಪ್ಪ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ರು. ಅವರಿಗೆ ಚಿಕಿತ್ಸೆಯನ್ನು ಕೂಡ ಅಲ್ಲಿ ಕೊಡಿಸಲಾಗ್ತಾ ಇತ್ತು ಮಲ್ಯ ಆಸ್ಪತ್ರೆಯಲ್ಲಿ. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಶಕುಂತಲಾ ಬಂಗಾರಪ್ಪ ಅವರು ಮೃತಪಟ್ಟಿದ್ದಾರೆ. 1958ರಲ್ಲಿ ಬಂಗಾರಪ್ಪ ಅವರನ್ನ ಮದುವೆಯಾದಂತಹ ಶಕುಂತಲಾ ಬಂಗಾರಪ್ಪ ಅವರಿಗೆ 5 ಮಕ್ಕಳು, 3 ಪುತ್ರಿಯರು ಮತ್ತು 2 ಪುತ್ರರನ್ನ ಶಕುಂತಲಾ ಬಂಗಾರಪ್ಪ ಅವರು ಅಗಲಿದ್ದಾರೆ. ಈಗಾಗಲೇ ಸದಾಶಿವನಗರದ ಅವರ ಬೆಂಗಳೂರಿನ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ನಾಳೆ ಸೊರಬದ ಬಂಗಾರಧಾಮದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಈಶ್ವರ್ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಎಷ್ಟು ಹೊತ್ತಿಗೆ ಇವರು ಮಲ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರುವಂಥದ್ದು? ಭಾವನಾ,
ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಪತ್ನಿ ಶಕುಂತಲಾ ಬಂಗಾರಪ್ಪನವರು ಈಗ ಕೆಲವೇ ಒಂದು ಅರ್ಧ ಗಂಟೆಗೆ ಮುಂಚೆ ನಿಧನವನ್ನು ಹೊಂದಿದ್ದಾರೆ. ಸ್ವತಃ ಮಧು ಬಂಗಾರಪ್ಪನವರಿಗೆ ಸಂದರ್ಭದಲ್ಲಿ ಕರೆ ಮಾಡಿದಾಗ ಅವರೇ ಸ್ವತಃ ಈ ಒಂದು ವಿಷಯವನ್ನು ಕೂಡ ಅಮ್ಮ ಹೋಗ್ಬಿಟ್ರು ಅನ್ನೋ ರೀತಿಯಲ್ಲೂ ಕೂಡ ಅಳುತ್ತಾನೆ ಅವರು ಸುದ್ದಿಯನ್ನು ತಿಳಿಸಿದ್ದಾರೆ ಸುವರ್ಣ ನ್ಯೂಸ್ಗೆ. ಸೊ ಒಟ್ಟಾರೆ ಶಕುಂತಲಾ ಬಂಗಾರಪ್ಪನವರು ಒಂದು ರೀತಿಯಲ್ಲಿ ಬಂಗಾರಪ್ಪನವರ ಇಡೀ ಶಕ್ತಿಯಾಗಿ ಕೂಡ ಇದ್ರು ಅಂತ ಒಂದು ಶಕುಂತಲಾ ಬಂಗಾರಪ್ಪನವರು ಇತ್ತೀಚೆಗೆ ಹಲವಾರು ತಿಂಗಳಿನಿಂದ ಒಂದು ರೀತಿಯಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರಿಗೆ ಕೀಮೋಥೆರಪಿಯ ಅಗತ್ಯತೆ ಇತ್ತಿತ್ತು. ಕೀಮೋಥೆರಪಿಯಲ್ಲೂ ಕೂಡ ಅವರು ಪ್ರತಿ 2 ದಿನಗಳಿಗೊಮ್ಮೆ ಮಲ್ಯ ಆಸ್ಪತ್ರೆಯಲ್ಲೂ ಕೂಡ ಅವರು ಅಡ್ಮಿಟ್ ಆಗಿದ್ರು. ಸೊ ಹಾಗಾಗಿ ಅವರಿಗೆ ಸದಾ ಅವರು 24/7 ಅಲ್ಲಿ ICUನಲ್ಲೇ ಇರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಚುನಾವಣೆಗೆ ಒಂದು ರೀತಿಯಲ್ಲಿ ಮಗಳು ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಒಂದು ರೀತಿಯಲ್ಲಿ ಚುನಾವಣಾ ಪ್ರಚಾರಕ್ಕೂ ಕೂಡ ಅಂತ ಅನಾರೋಗ್ಯದ ನಡುವೆಯೂ ಕೂಡ ಒಂದು ರೀತಿಯಲ್ಲಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಶಿವಮೊಗ್ಗದಲ್ಲಿ ಒಂದು ರೀತಿಯಲ್ಲಿ 2 ದಿನಗಳ ಮಟ್ಟಿಗೆ ವ್ಯಾಪಕವಾದ ಪ್ರಚಾರದಲ್ಲೂ ಕೂಡ ತೊಡಗಿದ್ರು. ಅದು ಕೂಡ ಅವರ ಅನಾರೋಗ್ಯಕ್ಕೆ ಇನ್ನಷ್ಟು ತೀವ್ರಗೊಳ್ಳೋದಕ್ಕೆ ಸಾಧ್ಯವಾಯಿತಾ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಂತರ ಬಂದಂಥ ಶಕುಂತಲಾ ಬಂಗಾರಪ್ಪನವರು ವಾಪಸ್ ಮರಳಿ ಮಲ್ಯ ಹಾಸ್ಪಿಟಲ್ನಲ್ಲೇ ಮೊದಲು ಅಡ್ಮಿಟ್ ಆಗಿದ್ರು. ಅಲ್ಲಿಂದ ಸೀದಾ ಪ್ರಚಾರಕ್ಕೆ ತೆರಳಿದ್ರು. ಈಗ ವಾಪಸ್ ಬಂದು ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಈಗ ಕೆಲವೇ ಅರ್ಧ ಗಂಟೆಗಳಿಗೆ ಮುಂಚೆ ಶಕುಂತಲಾ ಬಂಗಾರಪ್ಪನವರು ನಿಧನ ಹೊಂದಿದ್ದಾರೆ. 3 ಪುತ್ರಿಯರು ಮತ್ತು 2 ಗಂಡು ಮಕ್ಕಳು, ಅವರು ಕುಮಾರ್ ಬಂಗಾರಪ್ಪ ಮತ್ತು ಇನ್ನೊಬ್ಬರು ಬಂಗಾರಪ್ಪ ಇವರನ್ನು ಆಗಲಿದ್ದಾರೆ. ಈಗ ತಾನೇ ಒಂದು ರೀತಿಯಲ್ಲಿ ಹೊಸದಾಗಿ ಒಂದು ರೀತಿಯ ರಾಜಕಾರಣಕ್ಕೆ ಪ್ರಥಮ ಬಾರಿಗೆ ಮಗಳು ಒಂದು ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ರು. ಮಗಳ ಪರವಾಗಿ ಪ್ರಚಾರವನ್ನು ಕೂಡ ಮಾಡಿದ್ರು. ಮಗಳ ಒಂದು ಭವಿಷ್ಯ ಏನಾಗುತ್ತೆ, ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲ್ತಾರಾ ಸೋಲ್ತಾರಾ ಅನ್ನುವ ಒಂದು ಕುತೂಹಲವೂ ಕೂಡ ಇತ್ತು. ಅದನ್ನು ಕೂಡ ತಿಳಿದುಕೊಳ್ಳಲಾಗದೆ ಅಷ್ಟರೊಳಗೆ ಶಕುಂತಲಾ ಬಂಗಾರಪ್ಪನವರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಶಕುಂತಲಾ ಬಂಗಾರಪ್ಪನವರ ಒಂದು ಪಾರ್ಥಿವ ಶರೀರವನ್ನು ನೋಡೋದಕ್ಕೋಸ್ಕರ ಮಲ್ಯ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಮತ್ತು JDS ನಾಯಕರು, ಕಾಂಗ್ರೆಸ್ ನಾಯಕರು, ಯಾಕೆಂದರೆ ಬಂಗಾರಪ್ಪನವರು ಎಲ್ಲ 3 ಪಕ್ಷಗಳಲ್ಲೂ ಕೂಡ ಇದ್ದರು. 3 ಪಕ್ಷಗಳಲ್ಲೂ ಕೂಡ ಅವರು ಒಂದು ರೀತಿಯಲ್ಲಿ ಉತ್ತಮ ಸಂಬಂಧವನ್ನು ಕೂಡ ಹೊಂದಿದ್ರು. ಬಹುತೇಕ ನಾಯಕರು ಈಗ ಒಂದು ರೀತಿಯಲ್ಲಿ ಅಮ್ಮ ಮನೆ ಏನು ಸದಾಶಿವನಗರದಲ್ಲಿ ನಿವಾಸದಲ್ಲಿರುವಂಥ ಅಮ್ಮ ಮನೆಗೆ ತಮ್ಮ ಪಾರ್ಥಿವ ಶರೀರವನ್ನು ಕೆಲವೇ ಒಂದು ಗಂಟೆಗಳಲ್ಲಿ ಅಲ್ಲಿ ಇಡಲಾಗ್ತದೆ. ನಂತರ ಅಲ್ಲಿಗೆ ಒಂದು ರೀತಿಯಲ್ಲಿ ಪಾರ್ಥಿವ ಶರೀರದ ಒಂದು ನೋಡೋದಕ್ಕೊಂದು ಸಾಧ್ಯತೆ ಇದೆ. ನಾಳೆ ಸೊರಬದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತಲೂ ಕೂಡ ಈಗ ಸದ್ಯದ ಪ್ರಥಮ ಮಾಹಿತಿಗಳು ತಿಳಿದು ಬಂದಿವೆ. ಭಾವನಾ. ಓಕೆ ಈಶ್ವರ್, ನಿಜವಾಗ್ಲೂ ಕೂಡ ಶಕುಂತಲಾ ಬಂಗಾರಪ್ಪನವರು ಒಂದು ಲೋ ಪ್ರೊಫೈಲ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರು. ಸಾಕಷ್ಟು ಸಾರ್ವಜನಿಕರ ಸಮಸ್ಯೆಯನ್ನು ಕೂಡ ಕೇಳ್ತಾ ಇದ್ರು ಅನ್ನುವಂಥ ಮಾತುಗಳು ಕೂಡ ಇವೆ. ಸೊ ಅವರ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ ತುಂಬಾ ಲೋ ಪ್ರೊಫೈಲ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಂಥವ್ರು. ಸೊ ಈಗ 5 ಮಕ್ಕಳನ್ನು ಅವರು ಆಗಲಿದ್ದಾರೆ. ಈಗಾಗಲೇ ಹಾಸ್ಪಿಟಲ್ಗೆ ಯಾರ್ಯಾರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ಈಶ್ವರ್? ನವಿತಾ, ನಿಜವಾಗ್ಲೂ ಕೂಡ ತುಂಬ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ದವರು. ಯಾವತ್ತೂ ಕೂಡ ನಾನೊಬ್ಬ ಮುಖ್ಯಮಂತ್ರಿಯ ಪತ್ನಿ ಅನ್ನುವ ಒಂದು ಗೌರವದಿಂದ ಯಾವತ್ತೂ ಕೂಡ ನಡ್ಕೊಂಡಂಥವ್ರಲ್ಲ ಶಕುಂತಲಾ ಬಂಗಾರಪ್ಪನವರು. ಯಾವತ್ತೂ ಕೂಡ ತೆರೆಮರೆಯಲ್ಲಿಯೇ ಇದ್ಕೊಂಡು ಒಂದು ರೀತಿಯಲ್ಲಿ ಸತ್ಕಾರ, ಒಂದು ರೀತಿಯಲ್ಲಿ ಸಂಸ್ಕೃತಿಯನ್ನು ಕಾಪಾಡಿಕೊಳ್ತಾ ಬಂಗಾರಪ್ಪನವರಿಗೆ ಒಂದು ರೀತಿಯಲ್ಲಿ ಒಂದು ಹೆಣ್ಣು ಏನು ಪ್ರತಿಯೊಬ್ಬ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ನಿಂತಿದ್ರು, ಅದೇ ರೀತಿಯಾಗಲೂ ಕೂಡ ಶಕುಂತಲಾ ಬಂಗಾರಪ್ಪನವರು ಕೂಡ ಬಂಗಾರಪ್ಪನವರ ಹಿಂದೆ ನಿಂತು ಅವರ ರಾಜಕೀಯವಾದ ಎಲ್ಲ ಚಟುವಟಿಕೆಗಳು ಕೂಡ ರಾಜಕೀಯ ಅಭಿವೃದ್ಧಿಗೂ ಕೂಡ ಅವರು ಶ್ರಮಿಸಿದ್ರು. ಈಗ ಒಂದು ರೀತಿಯಲ್ಲಿ ಮಗನ ಒಂದು ಭವಿಷ್ಯವನ್ನು ಕೂಡ ಅವರು ಕಣ್ಮುಂದೆ ಕಟ್ಕೊಂಡಿದ್ರು. ಅಂದರೆ ಮಧು ಬಂಗಾರಪ್ಪನವರ ಭವಿಷ್ಯವನ್ನು ಕೂಡ ಒಂದು ರೀತಿಯಲ್ಲಿ ಅವರೇ ಸ್ವತಃ ಬಂಗಾರಪ್ಪನವರ ನಿಧನವಾದ ನಂತರ ಮಧು ಬಂಗಾರಪ್ಪನವರ ಪರವಾಗಿಯೂ ಕೂಡ ಪ್ರಚಾರ ಮಾಡಿ ಅವರನ್ನು ಶಾಸಕರಾಗಿ ಮಾಡಿದ್ರು. ಈ ಹಿಂದೆನೂ ಕೂಡ ಕುಮಾರ್ ಬಂಗಾರಪ್ಪನವರ ಪರವಾಗಿ ಕೂಡ ಅವರು ಒಂದು ರೀತಿಯಲ್ಲಿ ಯಾವುದೇ ಒಂದು ಬಹಿರಂಗವಾಗಿ ಪ್ರಚಾರಕ್ಕೆ ಬರದೇ ಇದ್ರು ಕೂಡ ಒಂದು ರೀತಿಯಲ್ಲಿ ಮನೆಯಲ್ಲಿ ಇತ್ಕೊಂಡೇ ಒಂದು ರೀತಿಯಲ್ಲಿ ಕುಮಾರ್ ಬಂಗಾರಪ್ಪನವರಿಗೆ ಒಂದು ಸಾಥನ್ನು ಕೊಟ್ಟಿದ್ರು. ಈಗ ಅವರ ಕೊನೆ ಗಳಿಗೆಯಲ್ಲಿ ಅವರು ಮಗಳನ್ನ ಒಂದು ಭವಿಷ್ಯದಲ್ಲಿ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಗೆಲುವನ್ನು ಕಾಣಬಹುದಾ ಅಥವಾ ಸೋಲಬಹುದಾ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಇದ್ರು ಶಕುಂತಲಾ ಬಂಗಾರಪ್ಪನವರು. ಆದರೆ ಅವರಿಗೆ ಆ ನಿರೀಕ್ಷೆ ಮತ್ತೆ ಏನಾಗುತ್ತೆ ಅನ್ನುವ ಒಂದು ಮುಂದಿನ ಭವಿಷ್ಯ ಏನಿದೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈಗ ಶಕುಂತಲಾ ಬಂಗಾರಪ್ಪನವರ ನಿಧನಕ್ಕೆ ನಿಮ್ಮನ್ನ ನಾನು ಮತ್ತೆ ಸಂಪರ್ಕಿಸ್ತೀನಿ. ಈಗ ನಮ್ಮ ಜೊತೆ ಹರತಾಳು ಹಾಲಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರತಾಳು ಹಾಲಪ್ಪ ಅವರೇ, ಶಕುಂತಲಾ ಬಂಗಾರಪ್ಪ ಅವರು ನಿಧನರಾಗಿದ್ದಾರೆ. ಸಾಕಷ್ಟು ಒಡನಾಟವನ್ನು ಹೊಂದ್ಕೊಂಡಿರುತ್ತಾ ನೀವು ಬಂಗಾರಪ್ಪ ಅವರ ಜೊತೆ, ನೀವು ಸಾಕಷ್ಟು ಹತ್ತಿರದಿಂದ ನೋಡಿದವರು, ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ಅವ್ರ ಸಂತಾಪಕ್ಕೆ ನಾನು ನಿಧನಕ್ಕೆ ಸಂತಾಪ ಸೂಚಿಸ್ತೇನೆ. ಚೆನ್ನಾಗಿ ಬದುಕಿ ಬಾಳ್ದವ್ರು ಅವರು. ಕೊನೆ ದಿನಗಳಲ್ಲಿ ಅವರು ಬೇಸರದಲ್ಲಿದ್ರು ಅನ್ನೋದು ಇಡೀ ನಾಡಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಅವರಷ್ಟಕ್ಕೆ ಅವರು ರಾಜಕಾರಣಕ್ಕೆ ಬರದೇನೆ ಮನೆಯಲ್ಲಿ ತುಂಬಾ ಗೌರವಯುತವಾಗಿ ನಡ್ಕೊಂಡಿದ್ದನ್ನು ನೋಡಿದ್ದೆ ನಾನು. ಆದ್ರೂ ನಾವೆಲ್ಲ ಮಾತಾಡಿದ್ದೆಲ್ಲ ಬಹಳ ಕಡಿಮೆ ಅವ್ರ ಹತ್ರ. ಹೌದಾ, ಚೆನ್ನಾಗಿದ್ದೀರಾ ಇಷ್ಟೇ ಹೇಳೋರು. ಯಾವಾಗಲೂ ಯಾವಾಗ ಮನೆಗೆ ಹೋದ್ರೆ ಚೆನ್ನಾಗಿದ್ದೀರಾ ಅಷ್ಟೇ ಇದ್ರು. ಮತ್ತೆ ಹೊರಗಡೆನೆ ನಾವೆಲ್ಲ ಕೆಳಗಡೆನೆ ರಾಜಕೀಯ ಮಾತಾಡ್ಕೊಂಡು ಕೂತ್ಕೊಳ್ತಿದ್ವಿ. ಆದ್ರೆ ಅವ್ರ ಕೊನೆ ದಿನಗಳಲ್ಲಿ ನೆಮ್ಮದಿ ಸಿಗ್ಲಿಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಯಾವ ರೀತಿಯಾಗಿ ಇಡ್ತಾ ಇದ್ರು? ನೀವು ಹೇಳಿದ್ರಿ ಅಂದ್ರೆ ಎಲ್ಲರ ಹತ್ರ ಬರೋರ ಹತ್ರ ಹೇಗೆ ಚೆನ್ನಾಗಿದ್ದೀರಾ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಾ ಇದ್ರು. ಅವ್ರು ಯಾರು ನಾವೆಲ್ಲ ಸ್ವಲ್ಪ ದೂರದ ಸಂಬಂಧಿಕರು, ನಮ್ಮ ಹತ್ರ ಕೂಡ ಏನು ಚೆನ್ನಾಗಿದ್ದೀರಾ, ಮಕ್ಕಳು ಚೆನ್ನಾಗಿದ್ದೀರಾ ಇಷ್ಟೇ ಮಾತಾಡೋದು.
ಮತ್ತೆ ಬಂಗಾರಪ್ಪನ ಸ್ನೇಹಿತರು ಯಾರು ಬಂದು ಚೆನ್ನಾಗಿದ್ದೀರಾ ಅಂತೇಳಿ ಮಾತಾಡೋರು. ಅಷ್ಟು ಬಿಟ್ರೆ ಯಾವತ್ತು ರಾಜಕಾರಣ ಮತ್ತೊಂದು ಮೂರೊಂದು ಮಾತಾಡಿದವರಲ್ಲ. ಅತ್ಯಂತ ಗೌರವಯುತವಾಗಿ ಆರಾಮಾಗಿ ಇರ್ತಿದ್ರು. ಇವನು ಬಹಳ ತುಂಬ ಜೀವನ ನಡೆಸಿದ್ರು. ಆದ್ರೆ ಕೊನೆ ದಿನಗಳಲ್ಲಿ ನೆಮ್ಮದಿ ಇಲ್ಲ, ಸಿಗ್ಲಿಲ್ಲ, ನೆಮ್ಮದಿ ಕಾಣಲಿಲ್ಲ ಕೊನೆ ದಿನಗಳಲ್ಲಿ ಅಂತೇಳಿ ಇಡೀ ಲೋಕಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಶಕುಂತಲಾ ಬಂಗಾರಪ್ಪ ಅವರು ಮಲ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ರು. ಹಲವು ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮಲ್ಯ ಆಸ್ಪತ್ರೆಯಲ್ಲಿ ಕೊಡಿಸಲಾಗ್ತಾ ಇತ್ತು. ಆದರೆ ಇವತ್ತು ಅವರು ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ಕಿಮೋಥೆರಪಿಯನ್ನು ಕೂಡ ಮಾಡಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ನಾಳೆ ಸೊರಬ ಬಳಿಯ ಬಂಗಾರಧಾಮದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಇವತ್ತು ಸದಾಶಿವನಗರದ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಶಕುಂತಲಾ ಬಂಗಾರಪ್ಪ ಅವರು ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಕೊನೆ ದಿನಗಳಲ್ಲಿ ಅವರಿಗೆ ನೆಮ್ಮದಿ ಸಿಗಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹರತಾಳು ಹಾಲಪ್ಪ ಅವರು ಹೇಳ್ತಾ ಇದ್ರು. ಸೊ ಈಗಾಗಲೇ ಸದಾಶಿವನಗರದ ನಿವಾಸದಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಈಗ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮಧು ಬಂಗಾರಪ್ಪ ಅವರು, ಶಿವರಾಜ್ ಕುಮಾರ್ ಅವರು ಕೂಡ ಈಗಾಗಲೇ ಮಲ್ಯ ಆಸ್ಪತ್ರೆಯತ್ತ ಧಾವಿಸಿದ್ದಾರೆ. ಅವರ ಪುತ್ರಿಯಾಗಿರುವಂತಹ ಗೀತಾ ಮತ್ತು ಪತಿಯಾಗಿರುವಂತಹ ಶಿವರಾಜ್ ಕುಮಾರ್ ಅವರು ಕೂಡ ಈಗ ಮಲ್ಯ ಆಸ್ಪತ್ರೆಗೆ ಧಾವಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಶಕುಂತಲಾ ಬಂಗಾರಪ್ಪ ಅವರಿಗೆ 5 ಮಕ್ಕಳು, ಅನಿತಾ, ಗೀತಾ, ಸುಜಾತ ಅನ್ನುವಂತಹ 3 ಪುತ್ರಿಯರು. ಅದರ ಜೊತೆಗೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಅನ್ನುವ 2 ಪುತ್ರರನ್ನು ಇವತ್ತು ಶಕುಂತಲಾ ಬಂಗಾರಪ್ಪ ಅವರು ಅಗಲಿದ್ದಾರೆ. ಹಲವು ದಿನಗಳಿಂದ ಮಲ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಈಗಾಗಲೇ ಕಿಮೋಥೆರಪಿಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಪ್ರಚಾರಕ್ಕೆ ಕೂಡ ಅವರು ಹೋಗಿದ್ರು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಪ್ರಚಾರವನ್ನು ನಡೆಸ್ತಾ ಇದ್ರು. ಆ ನಂತರ ಮತ್ತೆ ಅವರನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಕೆಲವೇ ಹೊತ್ತಿನ ಹಿಂದೆ ಅವರು ಈಗ ಮಲ್ಯ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಹಲವು ಎಲ್ಲ ಪಕ್ಷಗಳ ನೇತಾರರು ಕೂಡ ಅಲ್ಲಿಗೆ ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ಮಲ್ಯ ಆಸ್ಪತ್ರೆಗೆ ಅವರ ಪುತ್ರರು ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಮಲ್ಯ ಆಸ್ಪತ್ರೆಗೆ ಧಾವಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈಗಾಗಲೇ ಅವರ ಪುತ್ರಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ಈಗ ಮಲ್ಯ ಆಸ್ಪತ್ರೆಗೆ ಧಾವಿಸಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮಧು ಬಂಗಾರಪ್ಪ ಅವರು ಕೂಡ ಈಗಾಗಲೇ ಹಾಸ್ಪಿಟಲ್ಗೆ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯ ನೋಡಿದ್ದೀರಾ. ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಕುಟುಂಬ ಸಮೇತರಾಗಿ ಮಲ್ಯ ಆಸ್ಪತ್ರೆಗೆ ಬಂದು ಅವರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. 1958ರಲ್ಲಿ ಬಂಗಾರಪ್ಪ ಅವರನ್ನು ಶಕುಂತಲಾ ಬಂಗಾರಪ್ಪ ಅವರು ಮದುವೆಯಾಗ್ತಾರೆ. ಆ ನಂತರ ಅವರು ಹಳ್ಳಿ ಅಂದರೆ ಸೊರಬದಲ್ಲಿಯೇ ಇದ್ದು ತಮ್ಮ ಸಂಸಾರವನ್ನು ನಡೆಸ್ತಾರೆ. 5 ಮಕ್ಕಳನ್ನು ಹೊಂದಿದಂತಹ ಶಕುಂತಲಾ ಬಂಗಾರಪ್ಪ ಅವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಇವರಿಗೆ ಕಿಮೋಥೆರಪಿಯನ್ನು ಕೂಡ ನಡೆಸಲಾಗಿತ್ತು. ಮೊನ್ನೆಯಷ್ಟೇ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಅವರೊಂದು ಪ್ರಚಾರವನ್ನು ನಡೆಸೋದಕ್ಕೆ ಕೂಡ ಹೋಗಿದ್ರು. ಪ್ರಚಾರವನ್ನು ಕೂಡ ನಡೆಸಿದ್ರು. ಆ ನಂತರ ಮತ್ತೆ ಅವರನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗಾಗಲೇ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮಲ್ಯ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು JDSಗೆ ಸೇರುವಂತಹ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ರು. ಆ ನಂತರ ಅವರಿಗೆ ಒಂದು ಶುಭ ಹಾರೈಕೆಯನ್ನು ಕೂಡ ಮಾಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. JDSಗೆ ಸೇರಿದಂತಹ ಸಂದರ್ಭದಲ್ಲಿ ಶಕುಂತಲಾ ಬಂಗಾರಪ್ಪ ಅವರು ಬಂದಿದ್ರು. ಆ ನಂತರ
ಪ್ರಚಾರದಲ್ಲಿ ಕೂಡ ಅವರು ಪಾಲ್ಗೊಂಡಿದ್ರು. ಅನಾರೋಗ್ಯ ಇದ್ರೂ ಕೂಡ ತಮ್ಮ ಮಗಳಿಗೋಸ್ಕರ ಅವರು ಒಂದು ಪ್ರಚಾರಕ್ಕೆ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅನಾರೋಗ್ಯದಿಂದ ಇದ್ದಂತಹ ಶಕುಂತಲಾ ಬಂಗಾರಪ್ಪ ಅವರನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಿಗೆ ಚಿಕಿತ್ಸೆಯನ್ನು ಅಲ್ಲೇ ಕೊಡಿಸಲಾಗ್ತಾ ಇತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಶಕುಂತಲಾ ಬಂಗಾರಪ್ಪ ಅವರು ನಿಧನ ಹೊಂದಿದ್ದಾರೆ. ಇವರಿಗೆ 5 ಮಕ್ಕಳು, 3 ಪುತ್ರಿಯರು ಮತ್ತು ಇಬ್ಬರು ಪುತ್ರರು. ಅನಿತಾ, ಗೀತಾ ಮತ್ತು ಸುಜಾತ ಪುತ್ರಿಯರಾದರೆ ಮಧು ಮತ್ತು ಕುಮಾರ್ ಇವರಿಗೆ 2 ಪುತ್ರರು. ಸೊ 70 ವರ್ಷದ ಶಕುಂತಲಾ ಬಂಗಾರಪ್ಪ ಅವರು ಇವತ್ತು ಮಧ್ಯಾಹ್ನ ಅಂದರೆ ಸ್ವಲ್ಪವೇ ಹೊತ್ತಿನ ಹಿಂದೆ, ಅರ್ಧ ಗಂಟೆಯ ಹಿಂದೆ ಈ ಲೋಕವನ್ನು ತ್ಯಜಿಸಿದ್ದಾರೆ. ಮಲ್ಯ ಆಸ್ಪತ್ರೆಯಲ್ಲಿ ಇವರು ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಹರತಾಳು ಹಾಲಪ್ಪ ಅವರು ಹೇಳೋ ಪ್ರಕಾರ ಒಂದು ಸಾಕಷ್ಟು ಯಾರೇ ಹೋದರೂ ಕೂಡ ಅವರ ಯೋಗಕ್ಷೇಮವನ್ನು ಕೇಳುವಂತಹ, ಸಾರ್ವಜನಿಕರೊಂದಿಗೆ ತುಂಬ ಚೆನ್ನಾಗಿ ನಡೆಸಿಕೊಳ್ಳುವಂತಹ, ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಗುಣ ಇದ್ದದ್ದು ಬಂಗಾರಪ್ಪ ಅವರಿಗೆ ಒಂದು ಶಕ್ತಿಯಾಗಿದ್ದೇ. ಆ ಬಂಗಾರಪ್ಪ ಅವರ ಯಶಸ್ಸಿನ ಹಿಂದೆ ಕೂಡ ಶಕುಂತಲಾ ಬಂಗಾರಪ್ಪ ಅವರ ಸಾಕಷ್ಟು ಕೆಲಸಗಳಿವೆ, ಸಾಕಷ್ಟು ಶ್ರಮ ಕೂಡ ಇದೆ ಅನ್ನುವ ಒಂದು ಮಾತನ್ನು ಹೇಳಿದರು. ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ ಕೂಡ ಈ ಸಲ ಒಂದು ಅಭ್ಯರ್ಥಿಯಾಗಿ ಕಣದಲ್ಲಿ ನಿಂತಿದ್ರು, JDSನಿಂದ ಸ್ಪರ್ಧಿಸಿದ್ರು. ಅವರ ಒಂದು ಗೆಲುವಿಗೆ ಇವರು ಕೂಡ ಹೋಗಿ ಅಲ್ಲಿ ಪ್ರಚಾರವನ್ನು ನಡೆಸಿದ್ರು. ಅಭ್ಯರ್ಥಿಗಳು ಗೀತಾ ಶಿವರಾಜ್ ಕುಮಾರ್ ಅವರ ಪರ ಒಂದು ಪ್ರಚಾರವನ್ನು ನಡೆಸಿದ್ರು. ಅನಾರೋಗ್ಯ ಇದ್ರೂ ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನು ನಡೆಸಿದಂತಹ ಶಕುಂತಲಾ ಬಂಗಾರಪ್ಪ ಅವರು ಮಲ್ಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಈಗ ಅವರು ಕೆಲವೇ ಹೊತ್ತಿನ ಹಿಂದೆ ಕೊನೆಯುಸಿರೆಳೆದಿದ್ದಾರೆ. ಶಕುಂತಲಾ ಬಂಗಾರಪ್ಪ ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ತುಂಬ ಲೋ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೊಂದಿಗೆ ಕೂಡ ಅವರು ತುಂಬ ಚೆನ್ನಾಗಿ ಬೆರಿತಾ ಇದ್ರು. ಯಾವುದೇ ಒಂದು ತಾನು ಒಬ್ಬ ಮುಖ್ಯಮಂತ್ರಿ ಹೆಂಡತಿ ಅಥವಾ ಮಾಜಿ ಮುಖ್ಯಮಂತ್ರಿ ಹೆಂಡತಿ ಅನ್ನುವಂತಹ ಒಂದು ಯಾವುದೇ ಇಂತಹ ಸಿದ್ಧಾಂತಗಳಿಲ್ಲದೆ ತುಂಬ ಚೆನ್ನಾಗಿ ಎಲ್ಲ ಸಾರ್ವಜನಿಕರೊಂದಿಗೆ ಬೆರಿತಾ ಇರುವಂತಹ ಗುಣ ಶಕುಂತಲಾ ಬಂಗಾರಪ್ಪ ಅವರಿಗೆ ಇತ್ತು. ಅವರನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಯೇ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಶಕುಂತಲಾ ಬಂಗಾರಪ್ಪ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ. ಈಗಾಗಲೇ ಮಲ್ಯ ಆಸ್ಪತ್ರೆಗೆ ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಾಳೆ ಸೊರಬದ ಬಂಗಾರಧಾಮದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಇವತ್ತು ಸದಾಶಿವ ನಗರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಡಲಾಗಿದೆ. ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಂಕರ್ ಪಾಗೋಜಿ ಈಗ ಮಲ್ಯ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್, ಈಗ ಯಾರ್ಯಾರು ಬಂದು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ? ನವಿತಾ, ಇವತ್ತೇನು ಶಕುಂತಲಾ ಬಂಗಾರಪ್ಪನವರು ಏನು ನಿಧನ ಹೊಂದಿದ್ದಾರೆ, ಬೆಂಗಳೂರಿನ ಮಲ್ಯ ಹಾಸ್ಪಿಟಲ್ನಲ್ಲಿ ಅವರ ಪಾರ್ಥಿವ ಶರೀರ ಇರುವಂಥದ್ದು. ಇಲ್ಲಿಗೆ ಈಗಾಗಲೇ ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಅವರು ಇಲ್ಲೇ ಇದ್ದಾರೆ. ಮತ್ತು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಕೂಡ ಅವರು ಈಗಾಗಲೇ ಇಲ್ಲಿ ಆಗಮಿಸಿದ್ದಾರೆ. ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿಗೆ ಬಂದು ಒಂದು ಪಾರ್ಥಿವ ಶರೀರದ ದರ್ಶನ ತೆಗೆದುಕೊಂಡು ವಾಪಸ್ ಹೋಗಿದ್ದಾರೆ. ಇನ್ನೂ ಅನೇಕ ಗಣ್ಯರು ಇಲ್ಲಿಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಇಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದಲ್ಲಿರುವಂಥ ಅವರ ಮನೆಗೆ ತೆಗೆದುಕೊಂಡು ಹೋಗಲಿದ್ದಾರೆ. ಅಲ್ಲಿ ಸಾರ್ವಜನಿಕರ ಗಣ್ಯರ ದರ್ಶನಕ್ಕೆ ಇವತ್ತು ಅಲ್ಲಿ ಇಟ್ಟು ನಂತರ ಶಿವಮೊಗ್ಗಕ್ಕೆ ತೆರಳುವಂಥ ಒಂದು ಕಾರ್ಯಕ್ರಮ ಇದೆ. ಸದ್ಯಕ್ಕೆ ಈಗ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ಮಧು ಬಂಗಾರಪ್ಪ ಅವರು ಇಲ್ಲಿ ಇರುವಂಥದ್ದು. ಮಲ್ಯ ಹಾಸ್ಪಿಟಲಲ್ಲಿ ಇನ್ನೂ ಪಾರ್ಥಿವ ಶರೀರ ಇದೆ. ಎಲ್ಲ ಒಂದು ವೈದ್ಯರ ಒಂದು ಏನು ಸೂಚನೆಗಳಿದಾವೆ ಅದೆಲ್ಲ ಮುಗಿದ ನಂತರ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಂದ ತೆಗೆದುಕೊಂಡು ಸದಾಶಿವನಗರದಲ್ಲಿರುವಂಥ ಅವರ ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇದ್ದಾವೆ. ನವಿತಾ, ಶಂಕರ್, ಈಗಾಗಲೇ ಮಧು ಬಂಗಾರಪ್ಪ ಅವರು ಆಗಮಿಸಿದ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ, ಸೊ ಕುಮಾರ್ ಬಂಗಾರಪ್ಪನವರು ಆಗಮಿಸಿದ್ದಾರಾ ಹೇಗೆ? ಹಾಗೇನೆ ಯಾರ್ಯಾರು ಆಗಮಿಸಿದ್ದಾರೆ? ಅವರ 3 ಪುತ್ರಿಯರು ಕೂಡ ಅಲ್ಲಿಗೆ ಆಗಮಿಸಿದ್ದಾರಾ ಹೇಗೆ? ನವಿತಾ, ಈಗ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಆಗಮಿಸಿದ್ದು ಮತ್ತು ಮಧು ಬಂಗಾರಪ್ಪ ಇಲ್ಲೇ ಇದ್ದಾರೆ. ಆದರೆ ಕುಮಾರ್ ಬಂಗಾರಪ್ಪ ಬರುವ ಬಗ್ಗೆ ಇನ್ನೂ ಯಾವುದೇ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಸೂಚನೆಗಳು ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಮತ್ತು ಅವರು ಇನ್ನಿಬ್ಬರು ಪುತ್ರಿಯರು ಕೂಡ ಇಲ್ಲಿಗೆ ಬಂದಿರುವಂಥ ಒಂದು ಮಾಹಿತಿ ಇಲ್ಲ. ಈಗ ಗೀತಾ ಶಿವರಾಜ್ ಕುಮಾರ್ ಮಾತ್ರ ಇಲ್ಲಿ ಅವ್ರ ಜೊತೆಗಿರುವಂಥದ್ದು. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಇಲ್ಲಿದ್ದಾರೆ. ಉಳಿದ ಅವರಿಬ್ಬರು ಇಬ್ಬರು ಪುತ್ರಿಯರು ಏನಿದ್ದಾರೆ, ಅನಿತಾ ಮತ್ತು ಇನ್ನೊಬ್ಬರು, ಅವರು ಕೂಡ ಇಲ್ಲಿ ಬರುವಂಥ ಒಂದು ಸಾಧ್ಯತೆ ಇದೆ. ಅಥವಾ ಅವ್ರದ್ದು ತಡವಾಗುವ ಸಾಧ್ಯತೆ ಇದ್ರೂ ಕೂಡ ಅವರ ಪಾರ್ಥಿವ ಶರೀರವನ್ನು ಏನು ಸದಾಶಿವನಗರದ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಗೆ ಬಂದು ಅವರು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ಒಂದು ಸಾಧ್ಯತೆ ಇದೆ. ಓಕೆ, ಅವರನ್ನು ಹಲವು ದಿನಗಳಿಂದ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಯಾರಿದ್ರು ಅವ್ರ ಜೊತೆ ಶಂಕರ್?
ನವಿತಾ, ಶಕುಂತಲಾ ಬಂಗಾರಪ್ಪನವರು ಕಳೆದ 3-4 ತಿಂಗಳಿನಿಂದಲೂ ಏನು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಅವರಿಗೆ ಮಲ್ಯ ಹಾಸ್ಪಿಟಲಲ್ಲಿಯೇ ನಿರಂತರ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು, ಅವರಿಗೆ ಕೀಮೋಥೆರಪಿಯನ್ನು ಮಾಡಲಾಗ್ತಾ ಇತ್ತು. ಕಳೆದ 3 ತಿಂಗಳಿಂದಲೂ ಕೂಡ ಮಧು ಬಂಗಾರಪ್ಪನವರು ಹೆಚ್ಚಿನ ಒಂದು ಆಸ್ತಿ ವಹಿಸಿ ಅವರ ಜೊತೆಗೆ ಇರ್ತಾ ಇದ್ರು, ಅವರ ಪತ್ನಿ ಇಲ್ಲಿ ಇರ್ತಾ ಇದ್ರು. ಮತ್ತು ಈ ಕೀಮೋಥೆರಪಿ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಕರೆದುಕೊಂಡು ಹೋಗಬಾರ್ದು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ವೈದ್ಯರು ನೀಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಚುನಾವಣೆ, ಈಗ ಲೋಕಸಭಾ ಚುನಾವಣೆ ನಡೆದಿದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಒಂದು ಬಾರಿ ಶಿವಮೊಗ್ಗ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಬೇಕನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪನವರು ಅವರನ್ನು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ 1-2 ದಿನ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅನ್ನುವಂಥ ಒಂದು ಮಾಹಿತಿ ಈಗಿರುವಂಥದ್ದು. ಈಗ ಆ ಕೀಮೋಥೆರಪಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಪೇಷಂಟ್ ಇರ್ಬೋದು ಅವರನ್ನು ಹೊರಗಡೆಗೆ ಕರೆದುಕೊಂಡು ಹೋಗಬಾರ್ದು ಅನ್ನುವಂಥ ಒಂದು ವೈದ್ಯರು ಸೂಚನೆ ಕೊಟ್ಟಿದ್ರು ಕೂಡ ಅವರು ಕರೆದುಕೊಂಡು ಹೋಗಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಮತ್ತೆ ಹೆಚ್ಚು ಕಡಿಮೆಯಾಗಿ ಏರುಪೇರಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಒಟ್ಟಾರೆ ಈ 3 ತಿಂಗಳಿಂದ ಏನು ಅವರು ಇದೇ ಮಲ್ಯ ಹಾಸ್ಪಿಟಲಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರ ಜೊತೆಗೆ ನಿರಂತರವಾಗಿ ಮಧು ಬಂಗಾರಪ್ಪನವರು ಇರುವಂಥದ್ದು, ಅವ್ರ ಜೊತೆಗೇನೆ ಅವರ ಆರೋಗ್ಯದ ಎಲ್ಲ ಒಂದು ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಇದ್ರು ಅಂತ ಹೇಳ್ಬೋದು ಮಧು. ಓಕೆ ಶಂಕರ್, ಈಗಾಗಲೇ ನೀವು ಹೇಳಿದ ಹಾಗೆ ಮಧು ಬಂಗಾರಪ್ಪ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರು, ಅಲ್ಲೇ 3 ತಿಂಗಳಿಂದ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸೊ ಈಗ ಯಾರ್ಯಾರು ಗಣ್ಯರು ಬರುವಂತಹ ಚಾನ್ಸಸ್ ಇದೆ? ಸದಾಶಿವನಗರಕ್ಕೆ ಪಾರ್ಥಿವ ಶರೀರವನ್ನು ಎಷ್ಟು ಹೊತ್ತಿಗೆ ಕೊಂಡೊಯ್ಯಲಾಗತ್ತೆ? ನವಿತಾ, ಈಗ ಸದ್ಯಕ್ಕೆ ಅಂದರೆ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಆಸ್ಪತ್ರೆಯ ಏನು ಅವ್ರ ರೂಲ್ಸ್ ಇರ್ಬೋದು ಅಥವಾ ಅವರ ಒಂದು ಏನೇನು ವ್ಯವಸ್ಥೆ ಇರುತ್ತೆ ಅದನ್ನು ಮುಗಿಸ್ಕೊಂಡು ನಂತರ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆದರೆ ತಕ್ಷಣಕ್ಕೆ ಸುದ್ದಿ ತಿಳಿದ ತಕ್ಷಣ ಏನು ಗೀತಾ ಶಿವರಾಜ್ಕುಮಾರ್ ಮತ್ತು ಶಿವರಾಜ್ಕುಮಾರ್ ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನೂ ಅನೇಕ ಗಣ್ಯರು ಕೂಡ ಇಲ್ಲಿಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಅವರ ಇಬ್ಬರು ಹೆಣ್ಮಕ್ಳು ಕೂಡ ಇಲ್ಲಿಗೆ ಬರುವಂಥ ಒಂದು ಸಾಧ್ಯತೆ ಇದೆ. ಮತ್ತು ಕುಮಾರ್ ಬಂಗಾರಪ್ಪ ಕೂಡ ಇಲ್ಲಿಗೆ ಬರಬಹುದು. ಆದರೆ ಈ ಸದ್ಯದ ಮಾಹಿತಿಯ ಪ್ರಕಾರ ಅವರು ಇಲ್ಲಿಗೆ ಬರುವುದರ ಬಗ್ಗೆ ಇನ್ನೂ ಸ್ಪಷ್ಟವಾದ ಒಂದು ಮಾಹಿತಿ ದೊರೆತಿಲ್ಲ. ಈಗ ಚಿತ್ರ ನಿರ್ದೇಶಕರಾಗಿರುವಂಥ ಗುರುದತ್ ಕೂಡ ಈಗ ಇಲ್ಲಿಗೆ ಆಗಮಿಸಿದರು, ಅವರನ್ನು ನಾವು ನೋಡ್ಬೋದು. ಅನೇಕ ಗಣ್ಯರು ಏನು ಬಂಗಾರಪ್ಪನವರ ಅಭಿಮಾನಿಗಳಿರ್ಬೋದು ಮತ್ತು ಬಂಗಾರಪ್ಪನವರ ಜೊತೆಗಿದ್ದಂಥವರಾಗಿರ್ಬೋದು, ಅನೇಕ ರಾಜಕೀಯ ಮುಖಂಡರಿರ್ಬೋದು ಮತ್ತು ಸಿನಿಮಾ ರಂಗದವರಿರ್ಬೋದು, ಎಲ್ಲ ಗಣ್ಯರು ಕೂಡ ಬರುವಂಥ ಒಂದು ಸಾಧ್ಯತೆ ಇದೆ. ಇಲ್ಲಿಂದ ಈಗ ಪಾರ್ಥಿವ ಶರೀರ ಏನು ಸದಾಶಿವನಗರದ ಮನೆಗೆ ಹೋದ ನಂತರ ಅಲ್ಲಿ ಗಣ್ಯರ ದರ್ಶನಕ್ಕೆ ಹೆಚ್ಚಿನ ಒಂದು ಸಮಯಾವಕಾಶ ಇಡುವಂತ ಒಂದು ಸಾಧ್ಯತೆ ಇದೆ. ನವಿತಾ, ಓಕೆ, ಪ್ರಚಾರಕ್ಕೆ ಹೋದ ನಂತರ ಅವರ ಆರೋಗ್ಯದಲ್ಲಿ ತುಂಬಾ ಅನಾರೋಗ್ಯ ಕಾಡ್ತಾ ಇತ್ತು ಅಥವಾ ತುಂಬಾ ಅವರು ಬಳಲ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ರಿ. ಈ ಬಗ್ಗೆ ಡಾಕ್ಟರ್ಸ್ ಏನಾದರೂ ಮಾಹಿತಿಯನ್ನ ಹೇಳ್ತಾ ಇದ್ದಾರಾ ಹೇಗೆ ಶಂಕರ್? ನವಿತಾ, ಸದ್ಯಕ್ಕೆ ವೈದ್ಯರು ಯಾವುದೇ ರೀತಿಯ ಇಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಂದರೆ ಇನ್ನೂ ಒಳಗಡೆನೇ ಇರೋದ್ರಿಂದ ಮಾಧ್ಯಮಗಳಿಗೂ ಕೂಡ ಯಾರನ್ನು ಒಳಗಡೆ ಬಿಟ್ಟಿಲ್ಲ. ಮಾಧ್ಯಮದವರೆಲ್ಲರೂ ಹೊರಗಡೆನೇ ನಾವು ಕಾಯ್ತಾ ಇರುವಂಥದ್ದು. ನಮಗೆ ಬಂದಿರುವಂಥ ಒಂದು ಮಾಹಿತಿಯ ಪ್ರಕಾರ ಕೀಮೋಥೆರಪಿ ಮಾಡ್ತಾ ಇರುವಂಥ ಒಂದು ಪೇಷಂಟನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಕರ್ಕೊಂಡು ಹೋಗಬಾರ್ದು, ಅವರಿಗೆ ಹೊರಗಿನ ವಾತಾವರಣ ಆಗಿ ಬರೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ವೈದ್ಯರು ಆವಾಗಲೇ ಕೊಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆದರೂ ಕೂಡ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಠ ತೊಟ್ಟಿದ್ದಾಗ ಮಧು ಬಂಗಾರಪ್ಪನವರು ಹೇಗಾದರೂ ಒಂದು ಬಾರಿ ಅವರನ್ನು ಅಲ್ಲಿ ಕರೆದುಕೊಂಡು ಹೋದರೆ, ಅಂದರೆ ಶಿವಮೊಗ್ಗ ಕರೆದುಕೊಂಡು ಹೋದರೆ ಅದರಿಂದ ನಮಗೆ ಲಾಭ ಆಗತ್ತೆ ಅಥವಾ ಮತಗಳಿಕೆಗೆ ಅನುಕೂಲ ಆಗತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರನ್ನು 2 ದಿನ ಕರೆದುಕೊಂಡು ಹೋಗಿದ್ರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಅವರು ಅಲ್ಲಿಗೆ ಏನು ಕೀಮೋಥೆರಪಿ ನಡೆದಿರುವಂಥ ಸಂದರ್ಭದಲ್ಲಿ ಅವರು ಹೊರಗಿನ ವಾತಾವರಣಕ್ಕೆ ಹೋಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಅದು ಮತ್ತಷ್ಟು ಉಲ್ಬಣಗೊಂಡು ಅವರ ಒಂದು ಸಾವಿಗೂ ಕೂಡ ಅದು ಕಾರಣ ಆಯಿತು ಅಂತಾನೆ ಇಲ್ಲಿ ಮಾತನಾಡ್ಕೊಳ್ತಾ ಇರುವಂಥದ್ದು. ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಕೀಮೋಥೆರಪಿ ಪಡಿತಾ ಇರುವಂಥ ಒಬ್ಬ ಪೇಷಂಟನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗೋದಕ್ಕೂ ಕಾರಣ ಆಯಿತು ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಶಂಕರ್ ಪಾಗೋಜಿ. ಈಗಾಗಲೇ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಶಕುಂತಲಾ ಬಂಗಾರಪ್ಪ ಅವರು ಒಂದು ಅರ್ಧ ಗಂಟೆಯ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಮಲ್ಯ ಆಸ್ಪತ್ರೆಯಲ್ಲಿ ಅವರಿಗೆ 3-4 ತಿಂಗಳಿಂದ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಈಗಾಗಲೇ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಶಕುಂತಲಾ ಬಂಗಾರಪ್ಪ ಅವರಿಗೆ ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಇವತ್ತು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ.
ಕಾರ್ಕಳದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಕುಮಾರ್ ಅವರೇ, 5 ಮಕ್ಕಳನ್ನು ಕೂಡ ಶಕುಂತಲಾ ಬಂಗಾರಪ್ಪ ಅವರು ಅಗಲಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಸಾರ್ವಜನಿಕರ ಜೊತೆ ಒಂದು ತುಂಬಾ ಸಮಯದಿಂದ ವರ್ತಿಸಿದಂತಹ ಅವರ ಸಮಸ್ಯೆಗಳಿಗೆ ಆಲಿಸಿದಂತಹ ಶಕುಂತಲಾ ಬಂಗಾರಪ್ಪ ಅವರು ವಿಧಿವಶರಾಗಿದ್ದಾರೆ. ಏನ್ ಹೇಳ್ತೀರಾ? ತುಂಬಾ ದುಃಖದ ಸಂಗತಿ. ಬಂಗಾರಪ್ಪನವರ ಇಡೀ ರಾಜಕೀಯ ಚಟುವಟಿಕೆಗೆ ಒಂದು ರೀತಿ ಹಿಂಬಾಗಿಲಿಂದ ಶಕ್ತಿಯನ್ನ ಕೊಟ್ಟಂತವ್ರು. ಸಾರ್ವಜನಿಕರು ಯಾರೇ ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಮಾತಾಡ್ತಿ ಅವರೆಲ್ಲರನ್ನು ಕೂಡ ನಾವು ಪ್ರೋತ್ಸಾಹಿಸುವಂತ ದೊಡ್ಡ ಮನುಷ್ಯ ಇವತ್ತು ನಮ್ಮಿಂದ ದೂರ ಆಗಿರುವಂತ ಅತ್ಯಂತ ದುಃಖದ ಸಂಗತಿ. ಖಂಡಿತ ಒಂದು ರಾಜಕೀಯ ಕುಟುಂಬದಲ್ಲಿ ಬಂದು ಇಷ್ಟು ವರ್ಷಗಳ ಸುದೀರ್ಘವಾದಂತ ರಾಜಕೀಯ ಮನತನ ಇದ್ರೂ ಕೂಡ ಯಾವುದೇ ಹಂತದಲ್ಲಿ ದೊಡ್ಡತನವನ್ನು ತೋರಿಸದೆ, ಆ ರಾಜಕೀಯದ ದರ್ಪಗಳು ಯಾವುದೂ ಇಲ್ಲದೆ ಮನೇಲಿ ಬಂದಂತವ್ರು ಎಲ್ಲರನ್ನೂ ಕೂಡ ಸಹಜವಾಗಿ ಮಾತಾಡ್ತಾ ಇದ್ದಂತ ತಾಯಿಯವರು ಇವತ್ತು ಅವರು ನಮ್ಮ ನಗಲಿರುವಂತದ್ದು ಅತ್ಯಂತ ದುಃಖದ ಸಂಗತಿ. ಖಂಡಿತ ನಮ್ಮ ಇಡೀ ಕುಟುಂಬ ಮತ್ತು ಆ ಭಾಗದ ಎಲ್ಲ ಜನರು ಇದರಿಂದ ಅತ್ಯಂತ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವಂತ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಓಕೆ, ನೀವು ಯಾವತ್ತಾದ್ರೂ ಅವರನ್ನ ಭೇಟಿ ಆಗಿದ್ದಿದೆಯಾ? ಹೇಗೆ? ಕಳೆದ 3-4 ವರ್ಷಗಳ ಹಿಂದೆ ನನ್ನನ್ನು ಭೇಟಿ ಮಾಡುವಂತ ಅವಕಾಶಗಳು ಸಿಕ್ಕಿತ್ತು. ಅತ್ಯಂತ ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನು ಕೂಡ ಮಾತಾಡ್ತಿದ್ರು. ನನಗೆ ಸಂಬಂಧ ಕೂಡ ಆಗ್ಬೇಕು. ಯಾವ ರೀತಿಯಾಗಿ ಅವರು ಎಲ್ಲರ ಜೊತೆ ಬೆರೀತಾ ಇದ್ರು ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಎಲ್ಲರ ಜೊತೆ ಇರ್ತಾ ಇದ್ರು ಅವರು? ಅಲ್ಲ, ಒಂದು ಮುಖ್ಯಮಂತ್ರಿ ಹೆಂಡತಿ ಅಂತೇಳಿ ಯಾವತ್ತೂ ಕೂಡ ನಮಗನ್ನ ಸರಿಯಿಲ್ಲ. ಸಹಜವಾಗಿ ಒಂದು ಮನೆಯ ಗೃಹಿಣಿ ಯಾವ ರೀತಿ ಇರ್ತಾರೋ ಆ ರೀತಿಯಾದಂತ ವರ್ತನೆಯನ್ನು ಅವರು ತೋರಿಸ್ತಾ ಇದ್ರು. ಯಾವುದೇ ರೀತಿಯಾದಂತ ಭೇದ ಭಾವಗಳು ಕಾಣ್ತಿರ್ಲಿಲ್ಲ. ಆ ರೀತಿ ಬಂದಂತರ ಎಲ್ಲರ ಜೊತೆಗೂ ಕೂಡ ಸಹಜವಾಗಿ ಮಾತಾಡಿ ಹರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ದಂತ ಸಾಕಷ್ಟು ದಿನಗಳು ಕೂಡ ಇತ್ತು. ಅಂದ್ರೆ ಅವರು ಹಲವು ದಿನಗಳಿಂದ ಕೂಡ ಈ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರಿಗೆ ಮಲ್ಯ ಹಾಸ್ಪಿಟಲ್ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದ್ರೂ ಕೂಡ ಅವರು ಪ್ರಚಾರಕ್ಕೆ ಕೂಡ ಹೋಗಿದ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಪ್ರಚಾರದಲ್ಲಿ ಭಾಗವಹಿಸಿದ್ದು ಈ ಚುನಾವಣೆಯಲ್ಲಿ ಮಾತ್ರ ಅವರು. ಹೌದು ಹೌದು. ಹಿಂದೆ ಬಂಗಾರಪ್ಪನವರು ಕೂಡ ಚುನಾವಣೆ ಇದ್ದಾಗಲೂ ಕೂಡ ಪ್ರಚಾರದಲ್ಲಿ ಸಾರ್ವಜನಿಕವಾಗಿ ಈ ರೀತಿಯಾದಂತ ಯಾವುದೇ ಚಟುವಟಿಕೆನಲ್ಲಿ ಅವರು ಭಾಗವಹಿಸ್ತಿದ್ರು. ಮನೆ ಮೇಲೆ ಬಂದಂತವ್ರನ್ನ ವಿಚಾರಿಸ್ತಾ ಇದ್ರು ಬಿಟ್ಟು ಸಾರ್ವಜನಿಕವಾಗಿ ಈ ರೀತಿ ಯಾವತ್ತೂ ಕಾಣಿಸ್ತಾ ಇದ್ರು. ಮೊದಲನೇ ಚುನಾವಣೆಗೆ ಅಷ್ಟೇ ಭಾಗವಹಿಸ್ತಾ ಇದ್ರು. ಅನಾರೋಗ್ಯ ಹಿನ್ನೆಲೆಯಲ್ಲಿಯೂ ಕೂಡ ಈ ಸರಿ ಚುನಾವಣೆಯಲ್ಲಿ ಅವರು ಭಾಗವಹಿಸಿದ್ದು ವಿಶೇಷ ಆಗಿದೆ. ಓಕೆ, ಧನ್ಯವಾದಗಳು ಸುನೀಲ್ ಕುಮಾರ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಸುನೀಲ್ ಕುಮಾರ್ ಅವರ ಮಾತು. ಹಲವು ವರ್ಷಗಳಿಂದ ನಾನು ಅವರನ್ನು ಬಲ್ಲೆ. ಅವರಿಗೆ ನಮಗೆ ದೂರದ ಸಂಬಂಧಿ ಕೂಡ ಹೌದು. ತುಂಬ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಅವರು ವರ್ತಿಸ್ತಾ ಇದ್ರು. ಒಂದು ಮುಖ್ಯಮಂತ್ರಿಯ ಹೆಂಡತಿ ಅನ್ನುವಂತಹ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರ ಜೊತೆ ತುಂಬ ಆತ್ಮೀಯವಾಗಿ ನಡ್ಕೊಳ್ತಾ ಇದ್ರು ಅನ್ನೋ ಒಂದು ಮಾತನ್ನು ಕೂಡ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದ್ರು. ಇದು ಅವರ ಮೊದಲ ಪ್ರಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಗೀತಾ ಶಿವರಾಜ್ಕುಮಾರ್ ಅವರು ಅಭ್ಯರ್ಥಿಯಾಗಿ ನಿಂತ ನಂತರ ಅವರು ಮೊದಲ ಬಾರಿಗೆ ಪ್ರಚಾರ ಕಣಕ್ಕೆ ಧುಮುಕಿ ಇರುವಂಥದ್ದು. ಸೊ ಅನಾರೋಗ್ಯ ಇದ್ದರೂ ಕೂಡ ಅವರು ಒಂದು ಪ್ರಚಾರವನ್ನು ಮಾಡಿದ್ದು ಅವರ ವಿಶೇಷಣೆ ಅಂತಲೇ ಹೇಳ್ಬೋದು ಅನ್ನೋ ಒಂದು ಮಾತನ್ನು ಕೂಡ ಸುನೀಲ್ ಕುಮಾರ್ ಅವರು ಹೇಳ್ತಾ ಇದ್ರು. ಈಗಾಗಲೇ ನಿರ್ಮಾಪಕರಾಗಿರುವಂತಹ ಗುರುದತ್ತ ಅವರು ಕೂಡ ಈಗ ಮಲ್ಯ ಆಸ್ಪತ್ರೆಗೆ ಧಾವಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡೋದಕ್ಕಾಗಿ ಮಲ್ಯ ಆಸ್ಪತ್ರೆಗೆ ಧಾವಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಗುರುದತ್ತ ಅವರು ಕೂಡ ಪಡೆದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ.